ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಸೊ ಈ ಹಿಂದೆ ಕೋಡಿಂಗ್ ಡಿಕೋಡಿಂಗ್ ಪಾರ್ಟ್ 1 ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಾನು ನಿಮ್ಮೊಂದಿಗೆ ಕೋಡಿಂಗ್ ಡಿಕೋಡಿಂಗ್ ಪಾರ್ಟ್ 2ನಲ್ಲಿ ಇನ್ನೂ ಡಿಫ್ರೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಈ ಕೋಡಿಂಗ್ ಡಿಕೋಡಿಂಗ್ ಅನ್ನೋದು ಒಂದು ಹೊಸ ಕಾನ್ಸೆಪ್ಟ್ಸ್ ಆಗಿರುತ್ತೆ, ಅಥವಾ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕೋಡಿಂಗ್ ಡಿಕೋಡಿಂಗ್ ಬೇಸ್ಡ್ ಕಾನ್ಸೆಪ್ಟ್ ಮೇಲೆ ಹೊಸ ಕ್ವಶನ್ಸನ್ನು ಕೇಳಿರ್ತಾರೆ. ಯಾಕಂದರೆ ಪ್ರೀವಿಯಸ್ ವೀಡಿಯೋಗಳಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನೀವು ಸಿಲಾಗಿಸಮ್ಸ್ ಕಾನ್ಸೆಪ್ಟ್ಸನ್ನು ನೋಡಿದ್ರಿ. ಸೊ ಇಂದು ಹೊಸ ಕಾನ್ಸೆಪ್ಟ್ಸು ಅದು ಕೋಡಿಂಗ್ ಡಿಕೋಡಿಂಗ್ ಆಗಿರುತ್ತೆ. ಸೊ ಆಲ್ರೆಡಿ ಕೋಡಿಂಗ್ ಡಿಕೋಡಿಂಗಲ್ಲಿ ಒಂದು ವೀಡಿಯೋ ಅಥವಾ ಒಂದು ಕ್ಲಾಸ್ ಇದೆ. ಸೊ ಆ ವಿಡಿಯೋ 1 ಏನಿದೆ ಅಥವಾ ಕ್ಲಾಸ್ 1 ಏನಿದೆ ಪಾರ್ಟ್ 1, ಸೊ ಅದನ್ನು ನೀವು ಚೆನ್ನಾಗಿ ವಾಚ್ ಮಾಡಿ, ಯಾಕಂದರೆ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ. ಸೊ ಅಲ್ಲಿ ನಿಮಗೆ ಕೋಡಿಂಗ್ ಡಿಕೋಡಿಂಗಿಗೆ ಯಾವ ರೀತಿ ಆಲ್ಫಾಬೆಟ್ಸ್ ನಿಮಗೆ ಗೊತ್ತಿರಬೇಕು, ಅಥವಾ ಆಲ್ಫಾಬೆಟ್ಸ್ ವ್ಯಾಲ್ಯೂಗಳು ಯಾವ ರೀತಿ ಗೊತ್ತಿರಬೇಕು, ರಿವರ್ಸ್ ಆಲ್ಫಾಬೆಟ್ಸನ್ನು ಯಾವ ರೀತಿ ನೆನ್ಪಿಟ್ಕೊಳ್ಬೇಕು, ಅಥವಾ ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ 1 ಮಾರ್ಕ್ಸಿಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ. 1 ಮಾರ್ಕ್ಸ್ ಕ್ವಶನ್ಸ್ ಕೂಡ ಕೇಳ್ತಾರೆ, ಅದೇ ರೀತಿ 5 ಮಾರ್ಕ್ಸಿಗೆ ಸೆಟ್ಸ್ ಕೂಡ ಕೇಳ್ತಾರೆ. ಸೊ ಬ್ಯಾಂಕ್, ಇನ್ಶೂರೆನ್ಸ್ ಎಕ್ಸಾಮ್ಗಳಲ್ಲಿ ಬಂದರೆ 1 ಮಾರ್ಕ್ಸ್ ಕ್ವಶನ್ಸು ಇರುತ್ತೆ, ಅದೇ ರೀತಿ 5 ಮಾರ್ಕ್ಸಿಗೆ ಸೆಟ್ ಆಫ್ ಕ್ವಶನ್ಸ್ ಕೂಡ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ನೀವು SSC ಅಥವಾ ರೈಲ್ವೆ ಬೇರೆ ಯಾವುದಾದ್ರೂ ಎಕ್ಸಾಮ್ಸ್ ಬರಿತಾ ಇದ್ದೀರಾ ಅಂದರೆ ಸೆಂಟ್ರಲ್ ಗೌರ್ಮೆಂಟು, ಅಲ್ಲಿ 2 to 3 ಮಾರ್ಕ್ಸಿಗೆ ಸಿಂಗಲ್ ಕ್ವಶನ್ಸ್ ಕೊಡ್ತಾ ಹೋಗ್ತಾರೆ. 1 ಅಥವಾ 2 ಕ್ವಶನ್ಸ್ ಕೊಡ್ತಾರೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್ಸ್ ಅಂತ ಹೇಳಿದ್ದೀವಿ. ಸೊ 1 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಅದನ್ನು ನಾನು ಪಾರ್ಟ್ 1ನಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಪಾರ್ಟ್ 2ನಲ್ಲೂ ಕೂಡ 1 ಮಾರ್ಕ್ಸ್ ಕ್ವಶನ್ಸನ್ನೇ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಆ ಕ್ವಶನ್ಸು ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಯಾವ ರೀತಿ ಇನ್ನೂ ಡಿಫ್ರೆಂಟ್ ಆಗಿ 1 ಮಾರ್ಕ್ಸ್ ಕ್ವಶನ್ಸನ್ನು ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಮುಂಬರುವ ಪಾರ್ಟ್ಗಳಲ್ಲಿ ನಿಮಗೆ ಸೆಟ್ ಆಫ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, 5 ಮಾರ್ಕ್ಸಿಗೆ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು. ಹಾಗಾಗಿ ಯಾರಾದರೂ ಫಸ್ಟ್ ಟೈಮ್ ಕೋಡಿಂಗ್ ಡಿಕೋಡಿಂಗ್ ಪಾರ್ಟ್ 2ನ ನೋಡ್ತಾ ಇದ್ದರೆ, ನೀವು ಪಾರ್ಟ್ 2 ನೋಡೋದಕ್ಕೂ ಮುಂಚೆ ಪಾರ್ಟ್ 1 ಏನಿದೆ ಸೊ ಅದನ್ನು ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಅಲ್ಲಿ ನಿಮಗೆ ಡೀಟೇಲಾಗಿ ಹೇಳಿದ್ದೀನಿ ಯಾವ ರೀತಿ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು, ಅಥವಾ ಯಾವೆಲ್ಲ ಟ್ರಿಕ್ಸ್ ನಿಮಗೆ ನೆನಪಿರಬೇಕು, ಆಲ್ಫಾಬೆಟ್ಸನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನೋದು ಹೇಳಿದ್ದೀನಿ. ಬೇಸ್ಡ್ ಆನ್ ದ್ಯಾಟ್ ನೀವು ಕೋಡಿಂಗ್ ಡಿಕೋಡಿಂಗ್ 2ನ ನೋಡಿದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಈ ಕೋಡಿಂಗ್ ಡಿಕೋಡಿಂಗ್ 2ನಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಗೊತ್ತಿದೆ ಕೋಡಿಂಗ್ ಡಿಕೋಡಿಂಗ್ ಇರುವಂಥದ್ದು ಆಲ್ಫಾಬೆಟ್ಸ್ ಬೇಸ್ ಮೇಲೆ. ಹಾಗಾಗಿ ಆಲ್ಫಾಬೆಟ್ಸ್ ಟೇಬಲ್ ನಿಮಗೆ ಚೆನ್ನಾಗಿ ನೆನಪಿರಬೇಕಾಗತ್ತೆ. ಸೊ ಅದು ಆಲ್ಫಾಬೆಟಿಕಲ್ ಆರ್ಡರ್ ಆಗಿರ್ಬೋದು ಅಥವಾ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಆಗಿರ್ಬೋದು. ಸೊ ನಾವು ಅದನ್ನೇ ಆಲ್ಫಾಬೆಟ್ ಟೇಬಲ್ ಅಂತ ಹೇಳ್ತೀವಿ, ಅಥವಾ A to Z ಆಲ್ಫಾಬೆಟಿಕಲ್ ಆರ್ಡರ್. ಸೊ ನೀವು ಆಲ್ಫಾಬೆಟಿಕಲ್ ಆರ್ಡರ್ ಗೊತ್ತಿದ್ದು ನಿಮಗೆ ರಿವರ್ಸ್ ಟೇಬಲ್ ಗೊತ್ತಿದೆ ಅಂದರೆ, ಅಥವಾ ಆಪೋಸಿಟ್ ಗೊತ್ತಿದೆ ಅಂದರೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ನೀವೇ ಫೈಂಡ್ ಔಟ್ ಮಾಡ್ಬೋದು. Z ಇಂದ 1 2 3 4 5 ಬರ್ಕೊಬರ್ಬೇಕಾಗತ್ತೆ. ಬಟ್ ನಿಮಗೆ ಸ್ಟ್ರೈಟ್ ಅವೇ ಆಲ್ಫಾಬೆಟಿಕಲ್ ಆರ್ಡರು ಚೆನ್ನಾಗಿ ನೆನಪಿರಬೇಕು. ಸೊ A ವ್ಯಾಲ್ಯೂ 1, Z ವ್ಯಾಲ್ಯೂ 26, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಮಿಡಲಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಕೇಳಿದಾಗ ಆ ವ್ಯಾಲ್ಯೂನ ಯಾವ ರೀತಿ ನೀವು ಐಡೆಂಟಿಫೈ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಬೇಸ್ ಬೇಕಾದರೆ 1, 5, 10, 15 ಈ ರೀತಿ ನೆನಪಿಟ್ಕೊಳ್ಬೋದು. ಸೊ 1 ಅನ್ನೋದು ನಿಮಗೆ A ಆಗಿರುತ್ತೆ ಅನ್ನೋದು ಗೊತ್ತಿದೆ. ಸೊ 1A ಆಗಿರುತ್ತೆ. ಹಾಗಾದರೆ ನೆಕ್ಸ್ಟ್ 5 ಯಾವುದಾಗಿರುತ್ತೆ, E ಆಗಿರಲೇಬೇಕು. ಸೊ 5 ಆದಮೇಲೆ 10 ನೋಡ್ಕೊಳ್ಳಿ, J 10 ಆಗಿರಲೇಬೇಕು. 10 ಆದಮೇಲೆ 15 ನೋಡಿ, O 15 ಆಗಿರಲೇಬೇಕು. ನೆಕ್ಸ್ಟ್ T ಅನ್ನೋದು 20 ಆಗಿರಲೇಬೇಕು. ನೆಕ್ಸ್ಟ್ 25 Y ಆಗಿರಲೇಬೇಕು. ಈ ರೀತಿ, ಯಾಕಂದರೆ 5 ಗೊತ್ತಿದ್ರೆ ನಿಮಗೆ ಸೊ ಪ್ರಿಸೀಡಿಂಗ್ 5 ಆ್ಯಂಡ್ ಸಕ್ಸೀಡಿಂಗ್ 5 ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 10 ಗೊತ್ತಿದೆ ಅಂದರೆ ಪ್ರಿಸೀಡಿಂಗು ಸಕ್ಸೀಡಿಂಗು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. 15 ಗೊತ್ತಿದೆ ಅಂದರೆ ಸಕ್ಸೀಡಿಂಗು ಪ್ರಿಸೀಡಿಂಗನ್ನು ಫೈಂಡ್ ಔಟ್ ಮಾಡ್ಕೊಳ್ಬೋದು. ಹಾಗಾಗಿ ಬೇಸಿ 1, 5, 10, 15, 20, 25 ಏನಿದೆ ಇದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ ನಿಮಗೆ ಆಲ್ಫಾಬೆಟ್ಸ್ ಟೇಬಲ್ ಕೂಡ ಈಸಿ ಆಗ್ತಾ ಹೋಗುತ್ತೆ, ಯಾವುದೇ ರೀತಿಯ ಕಾಂಪ್ಲಿಕೇಟೆಡ್ ಇರಲ್ಲ. ಸೊ 1-2 ದಿನ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ವ್ಯಾಲ್ಯೂಸ್ಗಳು ಕನ್ಫ್ಯೂಷನ್ ಆಗ್ಬೋದು. ಬಟ್ ಡೈಲಿ ನೀವು ಬರಿತಾ ಹೋದರೆ 100% ನಿಮಗೆ ತುಂಬ ಈಸಿ ಆಗುತ್ತೆ. ವ್ಯಾಲ್ಯೂಸ್ಗಳನ್ನು ನೀವು ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಡೈರೆಕ್ಟಾಗಿ ಹೇಳ್ತೀರಾ ಯಾವ ವ್ಯಾಲ್ಯೂಸ್ ಯಾವುದಕ್ಕೆ ಬರುತ್ತೆ ಅಂತ, ಬಟ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಟೇಬಲನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 100% ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸು ಈಸಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಇದು ನಿಮಗೆ ಜಸ್ಟ್ ಆಲ್ಫಾಬೆಟ್ಸ್ ಟೇಬಲ್, ಅಥವಾ A to Z ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಹೇಳ್ತೀವಿ. ಅಂದರೆ A ಇಂದ Z ತನಕ ಯಾವ್ಯಾವ ಲೆಟರ್ಸ್ಗೆ ಯಾವ್ಯಾವ ವ್ಯಾಲ್ಯೂಸ್ ಬರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಈ ನಂಬರ್ಸನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಅದೇ ರೀತಿ ನಿಮಗೆ ಇದರ ಜೊತೆಗೆ ಆಲ್ಫಾಬೆಟ್ಸ್ ಟೇಬಲ್ ಜೊತೆಗೆ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಟೇಬಲ್ನ ನೀವೇ ಕಲಿಬೇಕಾಗತ್ತೆ. ಸೊ ಅದನ್ನು ಕಲಿಯೋದಕ್ಕೂ ಮುಂಚೆ ನಿಮಗೆ
ಆಪೋಸಿಟ್ ಆಫ್ ಆಲ್ಫಾಬೆಟ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕು. ಸೊ ಎಗೆ ಯಾವ್ದು ಅಪೋಸಿಟು, ಬಿಗೆ ಯಾವ್ದು ಅಪೋಸಿಟು, ಸಿಗೆ ಯಾವ್ದು ಅಪೋಸಿಟು, ಜೆಗೆ ಯಾವುದು, ಟಿಗೆ ಯಾವುದು, ವಿಗೆ ಯಾವುದು, ಯುಗೆ ಯಾವುದು, ಈ ರೀತಿ ಆಪೋಸಿಟ್ ಟೇಬಲ್ಸ್ಗಳು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಆಪೋಸಿಟ್ ಟೇಬಲ್ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಅನ್ನೋದು ತುಂಬ ಈಸಿ ಆಗ್ತಾ ಹೋಗುತ್ತೆ. ಸೊ ಯಾಕಂದರೆ ಎಗೆ ಝಡ್ ಅನ್ನೋದು ಅಪೋಸಿಟ್ ಆಗಿರುತ್ತೆ, ಬಿಗೆ ವೈ ಅನ್ನೋದು ಅಪೋಸಿಟ್ ಆಗಿರುತ್ತೆ, ಸಿಗೆ ಎಕ್ಸ್ ಅಪೋಸಿಟ್, ಡಿಗೆ ಡಬ್ಲ್ಯೂ ಅಪೋಸಿಟ್, ಇಗೆ ವಿ ಅಪೋಸಿಟ್, ಎಫ್ಗೆ ಯು ಅಪೋಸಿಟ್, ಜಿಗೆ ಟಿ ಅಪೋಸಿಟ್, ಹೆಚ್ಚಿಗೆ ಎಸ್ ಅಪೋಸಿಟ್, ಐಗೆ ಆರ್ ಅಪೋಸಿಟ್, ಜೆಗೆ ಕ್ಯೂ ಅಪೋಸಿಟ್, ಕೆಗೆ ಪಿ, ಎಲ್ಗೆ ಓ, ಎಮ್ಗೆ ಎನ್. ಸೊ ಇದು ನಿಮಗೆ ಆಪೋಸಿಟ್ ಆಫ್ ಆಲ್ಫಾಬೆಟ್ಸ್ ಆಗಿರುತ್ತೆ. ಹಾಗಾಗಿ ಈ ಆಪೋಸಿಟ್ ಆಲ್ಫಾಬೆಟ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು 2 days ಕಂಟಿನ್ಯೂಸ್ ಆಗಿ ಬರಿತಾ ಹೋಗಿ. 100% ಥರ್ಡ್ ಡೇ ನೀವು ಕೂಡ ಸ್ಪೀಡಾಗಿ ಹೇಳ್ತೀರಾ ಎ ಟು ಝೆಡ್, ಬಿ ಟು ವೈ, ಸಿ ಟು ಎಕ್ಸ್, ಡಿ ಟು ಡಬ್ಲ್ಯೂ ಅಂತ. ಸೊ ಪ್ರಾಕ್ಟೀಸ್ ಮಾಡಿದರೆ ಇದೇನು ಕಾಂಪ್ಲಿಕೇಟೆಡ್ ಇಲ್ಲ, ನಿಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಯಾಕೆಂದರೆ ನಿಮಗೆ ಎಕ್ಸಾಮಲ್ಲಿ 1 marks ಕ್ವಶನ್ಸ್ ಏನಾದರೂ ಕೇಳಿದರೆ ಸೊ ಅದು ಈ ಆಲ್ಫಾಬೆಟ್ಸ್ ಬೇಸ್ ಮೇಲೆ ಕೇಳಿರ್ತಾರೆ ಅವರು. ರಿವರ್ಸ್ ಆಲ್ಫಾಬೆಟ್ಸು ಅಥವಾ ಇನ್ಯಾವುದೋ ಡಿಸೆಂಡಿಂಗ್ ಆರ್ಡ್ರಲ್ಲಿ ನಂಬರ್ಸ್ ಕೊಡ್ಬೋದು, ಅಥವಾ ಆಪೋಸಿಟ್ ಆಫ್ ಆಲ್ಫಾಬೆಟ್ ಲೆಟರ್ಸ್ ಕೊಡ್ಬೋದು. ಹಾಗಾಗಿ ಅಥವಾ ನಿಮಗೆ ಇಲ್ಲಿ ಆಲ್ಫಾಬೆಟ್ಸ್ ನೋಡಿದ ಕೂಡಲೇ ಓವೆಲ್ ಯಾವುದು, ಕಾನ್ಸೋನೆಂಟ್ ಯಾವುದು, ಅಥವಾ ಓವೆಲಿನ ಪ್ರಿಸೀಡಿಂಗ್ ಯಾವ್ದು ಬರುತ್ತೆ, ಸಕ್ಸೀಡಿಂಗ್ ಯಾವ್ದು ಬರುತ್ತೆ, ಇದೆಲ್ಲ ಚೆನ್ನಾಗಿ ಗೊತ್ತಿರಬೇಕಾಗತ್ತೆ. ಸೊ ಅದೆಲ್ಲದೂ ಗೊತ್ತಿದೆ ಅಂದರೆ ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಅನ್ನೋದು ಒಂದು ಈಸಿಯೆಸ್ಟ್ ಕಾನ್ಸೆಪ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೆರಡು ಟೇಬಲನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ದ ಫಸ್ಟ್ ಒನ್ ಆಲ್ಫಾಬೆಟ್ಸ್ ಟೇಬಲು, ಅದೇ ರೀತಿ ಸೆಕೆಂಡ್ ಒನ್ನು ಆಪೋಸಿಟ್ ಆಫ್ ಆಲ್ಫಾಬೆಟ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಹಾಗಾದರೆ ಡೈರೆಕ್ಟ್ ಇವತ್ತು ಕ್ವಶನ್ಸಿಗೆ ಹೋಗೋಣ. ಸೊ ಯಾವ ರೀತಿ ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ 1 marksಗೆ ಕ್ವಶನ್ಸನ್ನು ಕೇಳ್ಬೋದು. ಸೊ ನಾನು ಫಸ್ಟ್ ಹೇಳಿದ್ದೀನಿ, ಇದು ಸೆಟ್ ಆಫ್ ಕ್ವಶನ್ಸ್ ಅಲ್ಲ. ಸೊ ಜಸ್ಟ್ 1 marksಗೆ ಕೇಳಿರ್ತಾರೆ, 1 or 2 marksಗೆ ಕೇಳಿರ್ತಾರೆ. ಸೊ ಪ್ರೀವಿಯಸ್ ಇಯರ್ SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. 2 marksಗೆ 2 ಕ್ವಶನ್ಸ್ ಕೇಳಿದ್ದಾರೆ ಕೋಡಿಂಗ್ ಡಿಕೋಡಿಂಗ್ ಬೇಸ್ ಮೇಲೆ. ಸೊ ಈಚ್ ಕ್ವಶನ್ಸ್ಗೆ 1 marks ಇರುತ್ತೆ. ಸೆಟ್ ಆಫ್ ಕ್ವಶನ್ಸನ್ನ ಕೇಳ್ತಾರೆ. ಸೆಟ್ ಆಫ್ ಕ್ವಶನ್ಸನ್ನ ಕೇಳೋದ್ರ ಜೊತೆಗೆ 1 or 2 marks ಕ್ವಶನ್ಸ್ ಕೂಡ ಕೇಳ್ತಾರೆ. ಹಾಗಾಗಿ ನಿಮಗೆ ಎರಡೂ ಗೊತ್ತಿರಬೇಕಾಗತ್ತೆ. ಸೊ ಎರಡೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೈರೆಕ್ಟಾಗಿ ಕ್ವಶನ್ಸಿಗೆ ಹೋಗೋಣ. ಸೊ ಡೈರೆಕ್ಟಾಗಿ ಕ್ವಶನ್ಸಿಗೆ ಹೋಗೋದಾರೆ. ಸೊ ಫಸ್ಟ್ ಕ್ವಶನ್ಸ್ ನಿಮಗೆ ಈ ರೀತಿ ಇದೆ. ಹೌ ಮೆನಿ ಲೆಟರ್ಸ್ appear twice by changing the consonant vowels in the word particle when each of the consonant is replaced by previous letter in the English alphabet and the vowels are replaced by next letter in the English alphabets ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಕಂಡೀಷನ್ ಹೇಳಿದಾರೋ ಆ ಕಂಡೀಷನನ್ನು ನೀವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ಏನು ಹೇಳಿದ್ದಾರೆ ಕಂಡೀಷನು, ಎಷ್ಟು ಲೆಟರ್ಸ್ ಟ್ವೈಸ್ ಅಪಿಯರ್ ಆಗುತ್ತೆ, ಯಾವಾಗ, ಬೈ ಚೇಂಜಿಂಗ್. ಸೊ ಇಲ್ಲಿಂದ ನಿಮಗೆ ಸೊ ನೀವು ಡೈರೆಕ್ಟ್ ಏನು ಕ್ವಶನ್ ಓದ್ತಿರೋ ಕ್ವಶನ್ ಓದಿದ ಹಾಗೆ ಬರ್ಕೊಳ್ತಾ ಹೋಗಿ. ಸೊ ಒಂದ್ಸಲ ಕ್ವಶನ್ ಓದಿ ಮತ್ತೆ ಬರ್ಕೊಳಕ್ಕೆ ಹೋಗ್ಬಿಡಿ. ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಒಂದು ಸಲ ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಸಾಲ್ವ್ ಮಾಡ್ಲಿಕ್ಕೆ ಬರ್ತೀನಿ. ನೀವು ಡೈರೆಕ್ಟಾಗಿ ವಿತಿನ್ 30 secondsಲ್ಲಿ ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಹೌ ಮೆನಿ ಲೆಟರ್ಸ್ ಅಪಿಯರ್ ಟ್ವೈಸ್, ಯಾವಾಗ, ಬೈ ಚೇಂಜಿಂಗ್ ದಿ ಕಾನ್ಸೋನೆಂಟ್ ಆ್ಯಂಡ್ ಓವೆಲ್ಸ್ ಮತ್ತು ಕಾನ್ಸೋನೆಂಟ್ ಏನಿದೆ ಈ ವರ್ಡಲ್ಲಿ ಅದು ಎರಡನ್ನೂ ಚೇಂಜ್ ಮಾಡಬೇಕಂತೆ. ಸೊ ವೆನ್ ಈಚ್ ಆಫ್ ದಿ ಕಾನ್ಸೋನೆಂಟ್ ಈಸ್ ರೀಪ್ಲೇಸ್ಡ್ ಬೈ ಪ್ರೀವಿಯಸ್ ಲೆಟರ್. ಹಾಗಾದರೆ ನೀವು ಕಾನ್ಸೋನೆಂಟನ್ನ ಏನು ಮಾಡಬೇಕು, ಪ್ರೀವಿಯಸ್ ಲೆಟರಿಗೆ ಮೂವ್ ಮಾಡಬೇಕು. ಸೊ ಅದೇ ರೀತಿ ಇನ್ ದಿ ಇಂಗ್ಲೀಷ್ ಆಲ್ಫಾಬೆಟ್ ಆ್ಯಂಡ್ ಓವೆಲ್ಸ್ ಆರ್ ರೀಪ್ಲೇಸ್ಡ್ ಬೈ ನೆಕ್ಸ್ಟ್ ಲೆಟರ್ ಇನ್ ದಿ ಇಂಗ್ಲೀಷ್ ಆಲ್ಫಾಬೆಟ್. ಸೊ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಕಾನ್ಸೋನೆಂಟಿಗೆ ಏನು ಹೇಳಿದ್ದಾರೆ, ಓವೆಲ್ಸ್ಗೆ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ಚೆನ್ನಾಗಿ ನೆನಪಿರಬೇಕಾಗಿರುತ್ತೆ. ಸೊ ಕೊಟ್ಟಿರುವಂತಹ ವರ್ಡ್ ಏನಿದೆ PARTICLE, ನಿಮಗೆ PARTICLE. ಸೊ ಇದು ನಿಮಗೆ ಕೊಟ್ಟಿರುವಂಥ ವರ್ಡ್. ಏನು ಹೇಳಿದ್ದಾರೆ ಅವರಿಲ್ಲಿ, ಸೊ ನೀವು ಏನು ಮಾಡಬೇಕು, ಯಾವ ಆಪ್ರೇಷನ್ನ ಪರ್ಫಾರ್ಮ್ ಮಾಡಬೇಕು ಅಂದರೆ ಕಾನ್ಸೋನೆಂಟನ್ನ ಪ್ರೀವಿಯಸ್ ಲೆಟರಿಗೆ ಮೂವ್ ಮಾಡಬೇಕು ನೀವು, ಓವೆಲ್ಸನ್ನು ನೆಕ್ಸ್ಟ್ ಲೆಟರಿಗೆ ಮೂವ್ ಮಾಡಬೇಕು. ಸೊ ಹಾಗಾದರೆ ಇಲ್ಲಿ ಓವೆಲ್ಸ್ ಯಾವುದು, ಎ ಅನ್ನೋದು ಓವೆಲ್ಸು, ನೆಕ್ಸ್ಟ್ ಐ ಅನ್ನೋದು ಓವೆಲ್ಸು, ನೆಕ್ಸ್ಟು ಇ ಅನ್ನೋದು ಓವೆಲ್ಸ್. ನಿಮಗಿದು ಗೊತ್ತಿರಬೇಕು. ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಕಲಿತೀರಾ AEIOU ಅನ್ನೋದು, ಬಟ್ ಸ್ಪೀಡಾಗಿ ಅಬ್ಸರ್ವ್ ಮಾಡೋದು ಗೊತ್ತಾಗಬೇಕು. ಸೊ AIE ಅನ್ನೋದು ಓವೆಲ್ ಆಯಿತು, ನಿಮಗೆ PRTCL ಅನ್ನೋದು ಕಾನ್ಸೋನೆಂಟ್ ಆಯಿತು. ಸೊ ಹಾಗಾದರೆ ಕಾನ್ಸೋನೆಂಟನ್ನ ಪ್ರೀವಿಯಸ್ ಲೆಟರಿಗೆ ಮೂವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಾನ್ಸೋನೆಂಟನ್ನ ಪ್ರೀವಿಯಸ್ ಲೆಟರ್, ಓವೆಲನ್ನು ನೆಕ್ಸ್ಟ್ ಲೆಟರ್. ಹಾಗಾದರೆ ಕಾನ್ಸೋನೆಂಟನ್ನ ಪ್ರೀವಿಯಸ್ ಲೆಟರ್ ಅಂದರೆ
ಪಿನ ಪ್ರಿಸೀಡಿಂಗ್ ಲೆಟರ್ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿರೋದು. ಸೊ ಇಲ್ಲಿ ನಿಮಗೆ ಓ ಬರುತ್ತೆ, ಯಾಕಂದರೆ ಓ ಆದಮೇಲೆ ಪಿ. ನೆಕ್ಸ್ಟ್ ಆರ್ ಇದೆ. ಸೊ ಆರ್ ಐಗೆ ನಿಮಗೆ ಕ್ಯೂ ಆದಮೇಲೆ ಆರ್ ಬರುವಂಥದ್ದು. ಸೊ ಹಾಗಾಗಿ ಟಿ ಇದೆ. ಟಿ ಅಂದರೆ ಎಸ್ ಆದಮೇಲೆ ಟಿನ ಪ್ರಿಸೀಡಿಂಗ್, ಯಾಕಂದರೆ ಕಾನ್ಸೋನೆಂಟು. ಪಿನ ಪ್ರಿಸೀಡಿಂಗ್ ನಿಮಗೆ ಓ, ಅದೇ ರೀತಿ ಆರ್ನ ಪ್ರಿಸೀಡಿಂಗು ಕ್ಯೂ, ಟಿನ ಪ್ರಿಸೀಡಿಂಗ್ ಎಸ್, ಸಿನ ಪ್ರಿಸೀಡಿಂಗ್ ನಿಮಗೆ ಬಿ, ನೆಕ್ಸ್ಟ್ ಎಲ್ನ ಪ್ರಿಸೀಡಿಂಗ್ ನಿಮಗೆ ಕೆ. ಸೊ ಇದು ನಿಮ್ಮ ಕಾನ್ಸೋನೆಂಟ್ ಆಯಿತು. ನೆಕ್ಸ್ಟ್ ನೀವು ಏನು ಮಾಡಬೇಕು, ಸೊ ಈ 3 ಓವೆಲ್ ಏನು ಐಡೆಂಟಿಫೈ ಮಾಡಿದ್ದೀರೋ ಎ ಐ ಇ ಅನ್ನುವಂತಹ ಓವೆಲ್ ಏನಿದೆ, ಆ ಓವೆಲನ್ನು ನೆಕ್ಸ್ಟ್ ಲೆಟರಿಗೆ ಮೂವ್ ಮಾಡಬೇಕು. ಹಾಗಾದರೆ ಓವೆಲ್ ಎ ಇದೆ, ಇದರ ನೆಕ್ಸ್ಟ್ ಲೆಟರ್ ಯಾವುದು? ಬಿ. ಐ ಇದೆ, ಐನ ನೆಕ್ಸ್ಟ್ ಲೆಟರು ಜೆ. ನೆಕ್ಸ್ಟ್ ಇ ಇದೆ, ಇನ ನೆಕ್ಸ್ಟ್ ಲೆಟರು ಎಫ್. ಸೊ ಅವ್ರು ಏನು ಕೇಳಿದ್ದಾರೆ ಇಲ್ಲಿ, ಹೌ ಮೆನಿ ಲೆಟರ್ಸ್ ಅಪಿಯರ್ ಟ್ವೈಸ್. ಟ್ವೈಸ್ ಅಂದರೆ 2 ಟೈಮ್ಸ್ ಅಂತ ಅರ್ಥ. ಯಾವ ಲೆಟರು 2 ಟೈಮ್ಸ್ ಅಪಿಯರ್ ಆಗಿದೆ. ಸೊ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಯಾವ ಲೆಟರ್ 2 ಟೈಮ್ಸ್ ಅಪಿಯರ್ ಆಗಿದೆ? ಬಿ ಅನ್ನೋದು 2 ಟೈಮ್ಸ್ ಅಪಿಯರ್ ಆಗಿದೆ. ಹಾಗಾದರೆ 1 ಲೆಟರ್ 2 ಟೈಮ್ಸ್ ಅಪಿಯರ್ ಆಗಿದೆಯೋ, 2 ಲೆಟರ್ 2 ಟೈಮ್ಸ್ ಅಪಿಯರ್ ಆಗಿದೆಯೋ, 3 ಲೆಟರ್ಸ್ 2 ಟೈಮ್ಸ್ ಅಪಿಯರ್ ಆಗಿದೆಯೋ, ಅಥವಾ ಮೋರ್ ದ್ಯಾನ್ 3 ಆಗಿದೆಯೋ? ಸೊ ಇಲ್ಲಿ ಓನ್ಲಿ 1 ಲೆಟರ್ಸ್ ಮಾತ್ರ ನಿಮಗೆ 2 ಟೈಮ್ಸ್ ಅಪಿಯರ್ ಆಗ್ತಾ ಇರೋದು. ಸೊ ಅದು ಯಾವುದು ಅಂದರೆ ಬಿ ಅನ್ನೋದು 2 ಟೈಮ್ಸ್ ರಿಪೀಟ್ ಆಗಿದೆ. ಹಾಗಾಗಿ ಆಪ್ಷನ್ ಸಿ ಓನ್ಲಿ 1 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಅವರು ಹೌ ಮೆನಿ ಲೆಟರ್ಸ್ ಅಂತ ಕೇಳಿದ್ದಾರೆ. ಸೊ ಎಷ್ಟು ಸಲ ರಿಪೀಟ್ ಆಗ್ತಿದೆ ಕೇಳ್ತಿಲ್ಲ, ಹೌ ಮೆನಿ ಲೆಟರ್ಸ್. ಹೌ ಮೆನಿ ಲೆಟರ್ಸ್ ಅಂದರೆ ಬಿ ಒಂದು ಮಾತ್ರ 2 ಟೈಮ್ಸ್ ಅಥವಾ ಟ್ವೈಸ್ 2 ಟೈಮ್ಸ್ ರಿಪೀಟ್ ಆಗ್ತಾ ಇರೋದು ಬಿ ಮಾತ್ರ. ಹಾಗಾಗಿ ಓನ್ಲಿ 1 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ನೀವು ಸ್ಪೀಡಾಗಿ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಕ್ವಶನ್ ಏನು ಡಿಸ್ಪ್ಲೇ ಆಗುತ್ತೆ ವಿತಿನ್ 30 ಸೆಕೆಂಡ್ಸಲ್ಲೇ ನಿಮ್ಮ ಆನ್ಸರ್ ಆಗಿರಬೇಕು. ಸೊ ಇನ್ ಕೇಸ್ ಯಾರಾದರೂ ಫ್ರೆಶರ್ ಇದ್ದರೆ ಗೊತ್ತಾಗದಿದ್ದಂಥ ಪಕ್ಷದಲ್ಲಿ ನಾವು ಸಾಲ್ವ್ ಮಾಡೋದನ್ನು ನೋಡ್ತಾ ಹೋಗಿ. ಸೊ ಹಾಗಾದರೆ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಸೆಕೆಂಡ್ ಕ್ವಶನ್ ನಿಮಗೆ ಈ ರೀತಿ ಇದೆ. If all the vowels of the word imported are moved one place forward. So forward andru onde, next letter andru onde in the alphabet series, and all the consonant are moved one place backward andru onde, previous letter andru onde in the alphabet series. Which will be the 4th letter from the left after rearranging the letters of the word in alphabetical order from left to right? ಯೂಶುವಲಿ ನಿಮಗೆ ಈ ರೀತಿ ಕ್ವಶನ್ಗಳು ಲೆಂತಿನೇ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಕೊಟ್ಟಿರುವಂತಹ ವರ್ಡ್ ಏನಿದೆ ನಿಮಗೆ ಇಂಪೋರ್ಟೆಡ್ ಅನ್ನುವಂತಹ ವರ್ಡ್ ಕೊಟ್ಟಿದ್ದಾರೆ. ಸೊ ಈ ಇಂಪೋರ್ಟೆಡ್ ಅನ್ನೋ ವರ್ಡಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ದಾರೆ, ಓವೆಲ್ಸ್ ಆಫ್ ದಿ ವರ್ಡ್. ಸೊ ಫಸ್ಟ್ ಆಲ್ ದಿ ಓವೆಲ್ಸ್ ಅಂತ ಹೇಳಿರೋದು. ಆಲ್ ದಿ ಓವೆಲ್ಸ್ ಅಂದರೆ ಈ ವರ್ಡಲ್ಲಿ ಬರುವಂತಹ ಓವೆಲ್ಸ್ ಆರ್ ಮೂವ್ಡ್ 1 ಪ್ಲೇಸ್ ಫಾರ್ವರ್ಡ್, ಅಂದರೆ ನೆಕ್ಸ್ಟ್ ಲೆಟರಿಗೆ ಮೂವ್ ಮಾಡಿ. ಆ್ಯಂಡ್ ಕಾನ್ಸೋನೆಂಟ್ ಆರ್ ಮೂವ್ಡ್ 1 ಪ್ಲೇಸ್ ಬ್ಯಾಕ್ವರ್ಡ್, ಪ್ರೀವಿಯಸ್ ಲೆಟರಿಗೆ ಮೂವ್ ಮಾಡಿ. ಹಾಗಾದರೆ ಇಲ್ಲಿ ನೀವು ಆ ವರ್ಡನ್ನು ಬರ್ಕೊಳ್ತಾ ಹೋಗೋದಾದರೆ ಐ ಎಮ್ ಪಿ ಒ ಆರ್ ಟಿ ಇ ಡಿ, ಇದು ನಿಮಗೆ ಕೊಟ್ಟಿರುವಂಥ ವರ್ಡ್ ಐ ಎಮ್ ಪಿ ಒ ಆರ್ ಟಿ ಇ ಡಿ. ಇಲ್ಲಿ ಓವೆಲ್ಸನ್ನು ನೀವು ಫಾರ್ವರ್ಡ್ 1 ಪ್ಲೇಸ್ ಫಾರ್ವರ್ಡ್ ಅಂದರೆ ನೆಕ್ಸ್ಟ್ ಲೆಟರಿಗೆ ಮೂವ್ ಮಾಡಬೇಕು. ಹಾಗಾದರೆ ಓವೆಲ್ಸ್ ಯಾವುದು? ಐನ ನೆಕ್ಸ್ಟ್ ಲೆಟರ್ ಯಾವುದು? ಜೆ. ನೆಕ್ಸ್ಟು ಓ ಇದೆ, ಓನ ನೆಕ್ಸ್ಟ್ ಲೆಟರ್ ಯಾವುದು ನಿಮಗೆ? ಸೊ ನೆಕ್ಸ್ಟು ಓ ಆದಮೇಲೆ ಪಿನೇ ಬರಬೇಕು. ಸೊ ನೆಕ್ಸ್ಟ್ ಇನ್ಯಾವುದಾದ್ರು ಇದೆಯಾ? ಇದೆ, ಇ ಅನ್ನೋದು ಓವೆಲ್ಲು. ಇನ ನೆಕ್ಸ್ಟ್ ಲೆಟರ್ ಯಾವುದು? ಎಫ್. ಸೊ ನೆಕ್ಸ್ಟು ಇನ್ಯಾವುದಾದ್ರೂ ಓವೆಲ್ಸ್ ಇದೆಯಾ? ಇಲ್ಲ. ಎಮ್ ಪಿ ಟಿ ಡಿ, ಅಲ್ಲಿಗೆ ಕಾನ್ಸೋನೆಂಟ್. ಕಾನ್ಸೋನೆಂಟನ್ನು ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅವರು? ಸೊ ಹೇಳಿರುವಂಥದ್ದು ಓವೆಲ್ಸನ್ನು 1 ಪ್ಲೇಸ್ ಫಾರ್ವರ್ಡ್, ಮುಂದೆ ಮೂವ್ ಮಾಡಿ ಇನ್ ದಿ ಆಲ್ಫಾಬೆಟ್ ಸೀರೀಸ್, ಆ್ಯಂಡ್ ಕಾನ್ಸೋನೆಂಟ್ಸ್ ಆರ್ ಮೂವ್ಡ್ ಪ್ಲೇಸ್ ಬ್ಯಾಕ್ವರ್ಡ್, ಅಂದರೆ ಪ್ರೀವಿಯಸ್ ಲೆಟರಿಗೆ ಮೂವ್ ಮಾಡಿ ಇನ್ ದಿ ಆಲ್ಫಾಬೆಟ್ ಸೀರೀಸ್. ಸೊ ಪ್ರೀವಿಯಸ್ ಲೆಟರ್, ಎಮ್ಮಿನ ಪ್ರೀವಿಯಸ್ ಲೆಟರು ಎಲ್, ಪಿನ ಪ್ರೀವಿಯಸ್ ಲೆಟರು ಓ, ನೆಕ್ಸ್ಟು ಆರ್ನ ಪ್ರೀವಿಯಸ್ ಲೆಟರು ಕ್ಯೂ, ಟಿನ ಪ್ರೀವಿಯಸ್ ಲೆಟರ್ ನಿಮಗೆ ಎಸ್. ಹಾಗಾಗಿ ಇದು ಗೊತ್ತಿರಬೇಕಾಗತ್ತೆ, ಮತ್ತು ಕನ್ಫ್ಯೂಷನ್ ಮಾಡಬೇಡಿ. ಸೊ ಕನ್ಫ್ಯೂಷನ್ ಆಗಬೇಡಿ. ಟಿ ಇರೋದು ನಿಮಗೆ ಮತ್ತು ಯು ಬರಿಬೇಡಿ, ಯಾಕಂದರೆ ಯು ನೆಕ್ಸ್ಟ್ ಲೆಟರ್ ಆಗುತ್ತೆ. ಸೊ ನಿಮಗೆ ಟಿನ ಪ್ರಿಸೀಡಿಂಗ್ ಎಸ್, ನೆಕ್ಸ್ಟ್ ಡಿನ ಪ್ರಿಸೀಡಿಂಗ್ ಸಿ. ಸೊ ಅಲ್ಲಿಗೆ ಕಾನ್ಸೋನೆಂಟ್ನ ಪ್ರಿಸೀಡಿಂಗಿಗೆ ಮೂವ್ ಮಾಡಿದ್ರಿ. ನೆಕ್ಸ್ಟು ವಿಚ್ ವಿಲ್ ಬಿ ದಿ 4th ಲೆಟರ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡಿಂದ 4th ಲೆಟರ್ ಯಾವಾಗ? ಆಫ್ಟರ್ ರೀಅರೇಂಜಿಂಗ್ ದಿ ಲೆಟರ್ಸ್ ಆಫ್ ದಿ ವರ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್.
ಅಂದರೆ ನಿಮ್ಮ ಕ್ವಶನ್ ಏನು ಸ್ಟಾರ್ಟ್ ಆಗಿರುತ್ತೋ ಅದೇ ಲೆಫ್ಟ್ ಸೈಡು, ಕ್ವಶನ್ ಏನು ಎಂಡ್ ಆಗಿರುತ್ತೋ ಅದು ನಿಮಗೆ ರೈಟ್ ಸೈಡ್ ಆಗಿರುತ್ತೆ. ಸೊ ಇದು ನೆನಪಿರಬೇಕು. ಸೊ ಫಸ್ಟ್ ನಿಮ್ಮ ಕ್ವಶನ್ ಏನು ಸ್ಟಾರ್ಟ್ ಆಗುತ್ತೆ ಇದು ಯಾವತ್ತೂ ಲೆಫ್ಟ್ ಸೈಡು, ಕ್ವಶನ್ ಎಲ್ಲಿ ಎಂಡ್ ಆಗುತ್ತೆ ಅದು ಯಾವತ್ತೂ ಕೂಡ ನಿಮಗೆ ರೈಟ್ ಸೈಡ್. ಇದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಈ ವರ್ಡ್ಸನ್ನು ಅರೇಂಜ್ಮೆಂಟ್ ಮಾಡಿದ್ದೀರಾ ನೀವು. ನೆಕ್ಸ್ಟ್ ಇದನ್ನು ಮತ್ತೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅವರು, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಅರೇಂಜ್ಮೆಂಟ್ ಮಾಡಿ. So which will be the fourth letter from the left after rearranging the letter of the word in the alphabetical order. So ಇದನ್ನ alphabetical order ಅಲ್ಲಿ ನೀವು ಅರೇಂಜ್ಮೆಂಟ್ ಮಾಡಿ. ಸೊ ಹಾಗಾದ್ರೆ ಅರೇಂಜ್ಮೆಂಟ್ ಮಾಡಿದ್ರೆ ನೀವು ಯಾವುದನ್ನು ಫಸ್ಟ್ ಬರೀಬೇಕು, ಫಸ್ಟ್ ಸಿ ಬರೀಬೇಕು. ಸಿ ಆದಮೇಲೆ ನೆಕ್ಸ್ಟ್ ಎಫ್ ಬರುತ್ತೆ. ಎಫ್ ಆದಮೇಲೆ ನಿಮಗೆ ನೆಕ್ಸ್ಟ್ ಇಲ್ಲಿ ಜೆ ಇದೆ. ಸೊ ಜೆ ಬರುತ್ತೆ. ಜೆ ಆದಮೇಲೆ ಎಲ್ ಬರುತ್ತೆ. ಎಲ್ ಆದಮೇಲೆ ನಿಮಗೆ ಓ ಬರುತ್ತೆ. ಓ ಆದಮೇಲೆ ಪಿ ಬರುತ್ತೆ. ಪಿ ಆದಮೇಲೆ ಕ್ಯೂ ಬರುತ್ತೆ. ಕ್ಯೂ ಆದಮೇಲೆ ಎಸ್ ಬರುತ್ತೆ. ಸೊ ಈ ಕೇಳಿರುವಂಥದ್ದೇನು, ವಿಚ್ ವಿಲ್ ಬಿ ದ ಫೋರ್ತ್ ಲೆಟರ್ ಫ್ರಮ್ ದಿ ಲೆಫ್ಟ್. ನಿಮ್ಮ ಕ್ವಶನ್ ಏನು ಸ್ಟಾರ್ಟ್ ಆಗಿದೆಯೋ ಅದೇ ಲೆಫ್ಟ್. ಇಲ್ಲಿಂದ ಫೋರ್ತ್ ಲೆಟರ್ ಯಾವುದು, 1 2 3 4. ಹಾಗಾದರೆ ಫೋರ್ತ್ ಪ್ಲೇಸಲ್ಲಿ ಯಾವ ಲೆಟರ್ ಇದೆ ನಿಮಗೆ, ಎಲ್ ಇದೆ. ಆಪ್ಷನ್ ಡಿ ಆನ್ಸರ್ ಎಲ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಪ್ರತಿಯೊಂದು ಕಂಡೀಷನ್ ಕೂಡ ಇಂಪಾರ್ಟೆಂಟು. ಹಾಗಾಗಿ ಕ್ವಶನನ್ನು ಕ್ಲೀನಾಗಿ ಓದಿ, ಬೇಸ್ಡ್ ಆನ್ ದಟ್ ಅವ್ರು ಏನು ಹೇಳಿದಾರೋ ಆ ಕಂಡೀಷನ್ಸನ್ನು ನೀವು ಅಪ್ಲೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಹಾಗಾದರೆ ಥರ್ಡ್ ಕ್ವಶನ್ಸ್ ಯಾವ ರೀತಿ ಇದೆ ಅಂತ, ಇಫ್ ಆಲ್ ದಿ ಲೆಟರ್ಸ್, ಅಗೇನ್ ಇದು ಕೂಡ ವರ್ಡ್ ಬೇಸ್ ಮೇಲೆ ಹೇಳಿದ್ದಾರೆ ನಿಮಗೆ. If all the letters in the word figures are arranged in alphabetical order from left to right. ಅಂದರೆ ಏನು ಮಾಡಬೇಕು, ಈ ಫಿಗರ್ಸ್ ಅನ್ನು ಇರುವಂತಹ ಲೆಟರ್ಸ್ ಏನಿದೆ ಆ ಲೆಟರ್ಸ್ ಅನ್ನು ನೀವು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಲೆಫ್ಟ್ ಇಂದ ರೈಟಿಗೆ ಅರೇಂಜ್ಮೆಂಟ್ ಮಾಡಬೇಕು. ಇನ್ ಸಚ್ ಎ ವೇ ದ್ಯಾಟ್ ಓವೆಲ್ಸ್ ಆರ್ ಅರೇಂಜ್ಡ್ ಫಸ್ಟ್. ಅಂದರೆ ಫಸ್ಟ್ ಓವೆಲ್ಸನ್ನು ಅರೇಂಜ್ಮೆಂಟ್ ಮಾಡಬೇಕು. ಫಾಲೋಡ್ ಬೈ ಕಾನ್ಸೋನೆಂಟ್, ಅಂದರೆ ನೆಕ್ಸ್ಟ್ ಕಾನ್ಸೋನೆಂಟನ್ನು ಅರೇಂಜ್ಮೆಂಟ್ ಮಾಡಬೇಕು. Then how many letters are there between U and R after rearrangement? ಸೊ U ಮತ್ತೆ R ನಡುವೆ ಎಷ್ಟು ಲೆಟರ್ ಬರುತ್ತೆ ರಿಅರೇಂಜ್ಮೆಂಟ್ ಮಾಡಿದಾಗ. ಸೊ ಹಾಗಾದರೆ ರಿಅರೇಂಜ್ ಯಾವ ರೀತಿ ಮಾಡಬೇಕು ಅಂದರೆ ಇದನ್ನು, ಸೊ ಇಲ್ಲಿ ಕೊಟ್ಟಿರುವಂಥದ್ದು ನಿಮಗೆ ಫಿಗರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ FIGURES ಇದು ನಿಮಗೆ ವರ್ಡ್ ಕೊಟ್ಟಿರುವಂಥ ವರ್ಡಿನ ಸ್ಪೆಲ್ಲಿಂಗ್. FIGURES FIGURES. ನೆಕ್ಸ್ಟ್ ಏನು ಹೇಳಿದ್ದಾರೆ, ಆಲ್ ದಿ ಲೆಟರ್ಸ್ ಇನ್ ದಿ ವರ್ಡ್ ಆರ್ ಅರೇಂಜ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಲೆಫ್ಟ್ ಟು ರೈಟಿಗೆ ಅರೇಂಜ್ಮೆಂಟ್ ಮಾಡಬೇಕು. ಅಂದರೆ ಬಿಗಿನಿಂಗ್ ಕ್ವಶನ್ ಏನಿದೆ ಅದೇ ನಿಮಗೆ ಇದು ಲೆಫ್ಟು, ಇದು ರೈಟ್. ಲೆಫ್ಟ್ ಟು ರೈಟ್ ಅಂದರೆ ಈ ಕಡೆಯಿಂದ ಈ ಕಡೆನೇ ಮೂವ್ ಆಗಬೇಕು. ಸೊ ಯಾವ ರೀತಿ ಮೂವ್ಮೆಂಟ್ ಆಗಬೇಕು, ಲೆಫ್ಟ್ ಟು ರೈಟ್ ಯಾವ ರೀತಿ ಅರೇಂಜ್ಮೆಂಟ್ ಮಾಡಬೇಕು ಅಂದರೆ ಇನ್ ಸಚ್ ಎ ವೇ ದ್ಯಾಟ್. ಸೊ ಅದಕ್ಕೂ ಒಂದು ವೇ ಹೇಳಿದ್ದಾರೆ ಯಾವ ರೀತಿ ನೀವು ಅರೇಂಜ್ಮೆಂಟ್ ಮಾಡಬೇಕು ಅಂತ. ಓವೆಲ್ಸ್ ಆರ್ ಅರೇಂಜ್ಡ್ ಫಸ್ಟ್ ಓವೆಲ್ ಅನ್ನು ಅರೇಂಜ್ಮೆಂಟ್ ಮಾಡಬೇಕಂತೆ. ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಫಸ್ಟ್ ನೀವು ಓವೆಲ್ ಅನ್ನು ಅರೇಂಜ್ಮೆಂಟ್ ಮಾಡಬೇಕು. ಇಲ್ಲಿ ಓವೆಲ್ ಯಾವ್ದ್ಯಾವುದು, ಐ ಹೌದು, ಯು ಹೌದು, ಇ ಹೌದು. ಸೊ IUE ಅಂದರೆ ಡೈರೆಕ್ಟಾಗಿ IUE ಬರಿಬೇಡಿ. ಸೊ ಅಲ್ಲಿ ಏನು ಹೇಳಿರೋದು, ಓವೆಲ್ಸನ್ನು ಆಲ್ಫಾಬೆಟಿಕಲ್ ಪ್ರಕಾರ ಅರೇಂಜ್ಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಯಾವ ಓವೆಲ್ ಬರುತ್ತೆ, ಫಸ್ಟ್ ಇ ಬರೀಲೇಬೇಕು ನೀವು. ಸೊ ಹಾಗಾಗಿ ಸೊ ಫಸ್ಟ್ ಇ ಬರೀರಿ. ಸೊ ಅದಾದಮೇಲೆ ನೆಕ್ಸ್ಟ್ ಯಾವ ಓವೆಲ್ ಇರುತ್ತೋ ಅದನ್ನು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರಿತಾ ಹೋಗಬೇಕು. ಸೊ ಫಸ್ಟು ಇ ಬರುತ್ತೆ ನಿಮಗೆ. ಫಸ್ಟ್ ಇ ಬಂದರೆ ನೆಕ್ಸ್ಟು, ಸೊ ಫಸ್ಟು ಇ ಆಯಿತು. ನೆಕ್ಸ್ಟ್ ಇ ಆದಮೇಲೆ ನೆಕ್ಸ್ಟ್ ಓವೆಲ್ಲು ಯು ಇದೆ, ಐ ಇದೆ. ಸೊ ಇ ಆದಮೇಲೆ ಐನೇ ಬರಬೇಕು, ಐ ಆದಮೇಲೆ ಯು ಬರಬೇಕು. ಸೊ 3 ಓವೆಲ್ ಆಯಿತು. ನೆಕ್ಸ್ಟ್ ಕಾನ್ಸೋನೆಂಟ್ಸನ್ನು ಏನು ಹೇಳಿದ್ದಾರೆ, ಅರೇಂಜ್ಡ್ ಓವೆಲ್ಸ್ ಆರ್ ಅರೇಂಜ್ಡ್ ಫಸ್ಟ್ ಫಾಲೋಡ್ ಬೈ ಕಾನ್ಸೋನೆಂಟ್. ಅಂದರೆ ಕಾನ್ಸೋನೆಂಟನ್ನು ನೆಕ್ಸ್ಟು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಅರೇಂಜ್ಮೆಂಟ್ ಮಾಡಬೇಕು. ಹಾಗಾದ್ರೆ ಯಾವ್ದು ಬರುತ್ತೆ, ಫಸ್ಟ್ ಎಫ್ ಎ ಬರುತ್ತೆ. ಜಿ ಆದಮೇಲೆ ಆರ್ ಆದಮೇಲೆ ಎಸ್ ನಿಮಗೆ. ಹಾಗಾದರೆ FGRS ಏನು ಕೇಳಿದ್ದಾರೆ, ಸೊ ಇಲ್ಲಿ ಕೇಳಿರುವಂಥದ್ದು ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಬಿಟ್ವೀನ್ ಯು ಆ್ಯಂಡ್ ಆರ್. ಸೊ ಯು ಮತ್ತು ಆರ್ ನಡುವೆ ಎಷ್ಟು ಲೆಟರ್ ಬರುತ್ತೆ ಆಫ್ಟರ್ ದಿ ರಿಅರೇಂಜ್ಮೆಂಟ್. ಸೊ ಯು ಇಲ್ಲಿದೆ, ಆರ್ ಇಲ್ಲಿದೆ. ಯು ಮತ್ತು ಆರ್ ನಡುವೆ ಎಷ್ಟು ಲೆಟರ್ ಬಂತು ನಿಮಗೆ, 2 ಲೆಟರ್ಸ್ ಬಂತು. ನಿಮ್ಮ ಆನ್ಸರ್ ಆಪ್ಷನ್ ಬಿ, ಆನ್ಸರ್ 2 ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಕ್ವಶನ್ಸನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ.
ಸೊ ಇಲ್ಲಿ ನೀವು ಅರೇಂಜ್ಮೆಂಟ್ ಮಾಡ್ತೀರಾ ಅಂತ ಸುಮ್ಮನೆ ಆಲ್ಫಾಬೆಟಿಕಲ್ ಆರ್ಡರ್ ನೋಡಿದೆ ಡಿಸೆಂಡಿಂಗ್ ಆರ್ಡ್ರಲ್ಲ ಅಥವಾ ಸುಮ್ಮನೆ ಓವೆಲ್ಸು ಕಾನ್ಸನೆಂಟು ಬರೆದ್ಬಿಟ್ರೆ ನಿಮ್ಮ ಆನ್ಸರ್ ಚೇಂಜ್ ಆಗುತ್ತೆ. ಹಾಗಾಗಿ ಅವ್ರು ಇಲ್ಲಿ ಪ್ರತಿಯೊಂದು ಫುಲ್ಲಿ ಸ್ಟಾಪು ಕಾಮ ಎಲ್ಲದೂ ಇಂಪಾರ್ಟೆಂಟ್ ಆಗುತ್ತೆ. ಅರೇಂಜ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್ ಅಂತ ಹೇಳಿದ್ದಾರೆ. ಇನ್ ಸಚ್ ಎ ವೇ ದಟ್ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಹಾಗಾಗಿ ಕ್ವಶನ್ಸನ್ನ ನೀವು ಯಾವ ರೀತಿ ಓದ್ತೀರಾ ಅನ್ನೋದು ಅಥವಾ ಯಾವ ರೀತಿ ಓದಿ ಅರ್ಥ ಮಾಡ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಎಕ್ಸಾಮಲ್ಲಿ. ಸೊ ಹಾಗಾದರೆ ಅದೇ ರೀತಿ ಇಲ್ಲಿ ನಿಮಗೆ ಆಪ್ಷನ್ ಬಿ 2 ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. 4th ಕ್ವಶನ್, ದಿ ಪೊಸಿಷನ್ ಆಫ್ ಹೌ ಮೆನಿ ಡಿಜಿಟ್ಸ್. ಸೊ ಈ ಕ್ವಶನ್ ಇರುವಂಥದ್ದು ನಿಮಗೆ ನಂಬರ್ ಬೇಸ್ ಮೇಲೆ ಇದೆ. ಸೊ ಎಕ್ಸಾಮಲ್ಲೂ ಅಷ್ಟೇ 1 or 2 ಮಾರ್ಕ್ಸಿಗೆ ಕೇಳಿದ್ರೆ ನಿಮಗೆ ಅದು ಐದರ್ ನಂಬರ್ ಬೇಸ್ ಮೇಲೆ ಕೇಳ್ಬೋದು ಅಥವಾ ವರ್ಡ್ ಬೇಸ್ ಮೇಲೆ ಕೇಳ್ಬೋದು, ಯಾವುದಾದ್ರೂ ಕೇಳ್ಬೋದು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿ ಪೊಸಿಷನ್ ಆಫ್ ಹೌ ಮೆನಿ ಡಿಜಿಟ್ಸ್ ಇನ್ ದಿ ನಂಬರ್ 54327618 ವಿಲ್ ರಿಮೈನ್ ಅನ್ಚೇಂಜ್ಡ್. ಸೊ ಎಷ್ಟು ಪೊಸಿಷನ್, ಹೌ ಮೆನಿ ಡಿಜಿಟ್ಸ್, ಎಷ್ಟು ಡಿಜಿಟ್ಸ್ನ ಪೊಸಿಷನ್ ಚೇಂಜ್ ಆಗಲ್ಲ, ರಿಮೈನ್ ಅನ್ಚೇಂಜ್ಡ್ ಇಫ್ ದಿ ಡಿಜಿಟ್ಸ್ ವಿತ್ ಇನ್ ದಿ ನಂಬರ್, ಅಂದರೆ ಈ ನಂಬರ್ಲಿರುವಂತಹ ಡಿಜಿಟ್ಸನ್ನು ರಿಟರ್ನ್ ಇನ್ ಅಸೆಂಡಿಂಗ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್, ಲೆಫ್ಟಿಂದ ರೈಟಿಗೆ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆದಾಗ ಎಷ್ಟು ಡಿಜಿಟ್ಸಿನ ಪೊಸಿಷನ್ ಚೇಂಜ್ ಆಗಲ್ಲ, ರಿಮೈನ್ ಅನ್ಚೇಂಜ್ಡ್ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ ಆ ನಂಬರ್ನ ಫಸ್ಟ್ ಬರ್ಕೊಳ್ಳಿ ನೀವು. ಸೊ ಎಕ್ಸಾಮಲ್ಲಿ ನಂಬರ್ ಬರಿಬೇಡಿ, ಡೈರೆಕ್ಟಾಗಿ ಆನ್ಸರ್ ಬರಿತಾ ಹೋಗಿ. ಸೊ ನಂಬರ್ ಏನು ಕೊಟ್ಟಿದ್ದಾರೆ ಅಂದರೆ ನಿಮಗೆ 5 4 3 2 7 6 1 8 ಇದು ನಂಬರ್ ಆಯ್ತು ನಿಮಗೆ. ಇದನ್ನ ಏನು ಮಾಡ್ಬೇಕು ನೀವು, how many digits in the number 54327618 will remain unchanged if the digits within the number are written in ascending order from left to right. ಅಂದರೆ ಈ ಕಡೆಯಿಂದ ಇದು ಲೆಫ್ಟ್ ಇದು ರೈಟ್, ಲೆಫ್ಟ್ ಟು ರೈಟಿಗೆ ನೀವೇನು ಮಾಡಬೇಕು, ಡಿಸೆಂಡಿಂಗ್ ಆರ್ಡ್ರಲ್ಲಿ ಆಗಬೇಕು, ರೈಟಿಂದ ಲೆಫ್ಟಿಗಾದರೆ. ಬಟ್ ಇಲ್ಲಿ ಹೇಳಿರೋದು ಅಸೆಂಡಿಂಗ್ ಆರ್ಡರ್ ಫ್ರಮ್ ಲೆಫ್ಟ್ ಟು ರೈಟ್. ಹಾಗಾದರೆ ಅಸೆಂಡಿಂಗ್ ಆರ್ಡ್ರಲ್ಲಿ ಲೆಫ್ಟಿಂದ ರೈಟಿಗೆ ಬರಿತಾ ಹೋಗಿ. ಸೊ ಫಸ್ಟ್ ಯಾವ್ದು ಬರುತ್ತೆ ಹಾಗಾದ್ರೆ ಅಸೆಂಡಿಂಗ್ ಆರ್ಡರ್ ಅಂದರೆ ಲೋಯೆಸ್ಟ್ ನಂಬರ್ 1, ನೆಕ್ಸ್ಟು 2, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 7, ನೆಕ್ಸ್ಟ್ 8. ಯಾಕಂದರೆ ಇಲ್ಲಿ ಯಾವುದೇ ಡಿಜಿಟ್ಸ್ ಗ್ಯಾಪ್ ಇಲ್ಲ, 1 2 3 4 5 6 7 8 ತನಕ ಇದೆ. ಈಗೇನು ಕೇಳಿದ್ದಾರೆ, ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆದ್ರಿ ಫ್ರಮ್ ಲೆಫ್ಟ್ ಟು ರೈಟ್. ಸೊ ಕೇಳಿರುವಂಥದ್ದವರು ಹೌ ಮೆನಿ ಡಿಜಿಟ್ಸ್ ವಿಲ್ ರಿಮೈನ್ ಅನ್ಚೇಂಜ್ಡ್, ಅಂದರೆ ರಿಮೈನ್ ಅನ್ಚೇಂಜ್ಡ್ ಅಂದರೆ ಸೇಮ್ ಎಷ್ಟಿರುತ್ತೆ ಅಂತ. ಸೊ ಹಾಗಾಗಿ ಫಸ್ಟ್ ಕ್ವಶನಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇರಬೇಕು. ಹಾಗಾದರೆ ನಿಮಗೆ ಕ್ವಶನ್ ಅವ್ರು ಯಾವ ರೀತಿ ಕೊಟ್ಟಿದ್ರು, ಸೊ 5 4 3 2 ಇದೇನಿದೆ ಇದು ನಿಮಗೆ ಕ್ವಶನ್. ಸೊ ಇಲ್ಲಿ ಕ್ವಶನ್ ಇತ್ತು. ಹಾಗಾದರೆ ಯಾವ್ದ್ಯಾವ್ದು ಅನ್ಚೇಂಜ್ ಆಗಿದೆ ಅಥವಾ ರಿಮೈನ್ ಅನ್ಚೇಂಜ್ಡ್ ಅಂದರೆ ಆ್ಯಸ್ ಇಟ್ ಈಸ್ ಇದೆ ಅಂದರೆ 3 ಹೌದು, 3 ಚೇಂಜ್ ಆಗಿಲ್ಲ ನಿಮಗೆ, ಫಸ್ಟ್ ಏನಿದೆ ಹಾಗೆ ಇದೆ. ನೆಕ್ಸ್ಟು 3 ಆದಮೇಲೆ 6 ಇದೆ, 6 ಆ್ಯಸ್ ಇಟ್ ಈಸ್ ಇದೆ. ಸೊ ಅದೇ ರೀತಿ 8 ಆ್ಯಸ್ ಇಟ್ ಈಸ್ ಇದೆ. ಹಾಗಾದರೆ ಎಷ್ಟು ಡಿಜಿಟ್ಸ್ ಸೇಮ್ ಇದೆ, ಹೌ ಮೆನಿ ಡಿಜಿಟ್ಸ್ ಇನ್ ದಿ ನಂಬರ್ ವಿಲ್ ರಿಮೈನ್ ಅನ್ಚೇಂಜ್ಡ್ ಅಂದರೆ ಚೇಂಜ್ ಆಗಿಲ್ಲ ಅಂದರೆ ಸೇಮ್ ಇದೆ, ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಯಾವ ಥರ ಇದೆಯೋ ಅದೇ ರೀತಿ ಎಷ್ಟು ಡಿಜಿಟ್ ಸೇಮ್ ಇದೆ ಅಂದರೆ 3. ಸೊ ಆನ್ಸರು ಆಪ್ಷನ್ ಇ, ಆನ್ಸರ್ 3, THREE ಆಗುತ್ತೆ ನಿಮಗೆ. ಸೊ 3 ಅನ್ನೋದು ನಿಮ್ಮ ಆನ್ಸರ್ ಆಗುತ್ತೆ. 3 ಹೌದು, ಸೊ ಇದು ಚೇಂಜ್ ಆಗಿಲ್ಲ. 6 ಹೌದು, 8 ಹೌದು. ಸೊ 3 6 8 ಅನ್ನೋದು ರಿಮೈನಿಂಗ್ ಅನ್ಚೇಂಜ್ ಆಗಿದೆ. ಸೊ ಈ ರೀತಿ ನೀವು ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ ಎಕ್ಸಾಮಲ್ಲಿ, ಅಥವಾ ಇದರ ಬೇಸ್ ಮೇಲೆ ಜಾಸ್ತಿ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ. 100% ನಿಮಗೂ ಕೂಡ ಈ ಕ್ವಶನ್ಸ್ಗಳು ಫ್ಯಾಮಿಲಿಯರ್ ಕಾನ್ಸೆಪ್ಟ್ಸ್ ಆಗುತ್ತೆ ಅಥವಾ ಈಸಿ ಆಗುತ್ತೆ ಅಂತ ಹೇಳ್ತಾ ಅದೇ ರೀತಿ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ಸೊ 5th ಕ್ವಶನ್ಸ್ ಯಾವ ರೀತಿ ಇದೆ ಅಂತ. ಸೊ ಅಗೈನ್ ಇಫ್ ದಿ ನಂಬರ್, ಇದು ಕೂಡ ನಂಬರ್ ಬೇಸ್ಡ್ ಮೇಲಿದೆ. ಫಸ್ಟ್ 3 ಕ್ವಶನ್ಸನ್ನು ವರ್ಡ್ ಬೇಸ್ ಮೇಲೆ ನೋಡಿದ್ರಿ ನೀವು, ಈ ಕ್ವಶನ್ಸು ಕೂಡ ನಂಬರ್ ಬೇಸ್ ಮೇಲಿದೆ. ಇಫ್ ದಿ ಇನ್ ದಿ ನಂಬರ್ 39682147 1 is added to each of the digits which is less than 5, ಅಂದರೆ 5ಗಿಂತ ಏನು ಕಡಿಮೆ ಇದೆ ಡಿಜಿಟ್ಸು ಅದಕ್ಕೆ ಒಂದನ್ನು ಆ್ಯಡ್ ಮಾಡಿರಿ. 1 is subtracted. ಸೊ 1 ಯಾವುದಕ್ಕೆ ಆ್ಯಡ್ ಮಾಡಬೇಕು ಅನ್ನೋದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. 1 ಆ್ಯಡ್ ಮಾಡಬೇಕಾಗಿರೋದು 5ಕ್ಕಿಂತ ಕಡಿಮೆ ಇರುವಂತಹ ಡಿಜಿಟ್ಸಿಗೆ. ಆ್ಯಂಡ್ ಅಗೈನ್ ನಿಮಗೆ ಇನ್ನೊಂದು ಕಂಡೀಷನ್ ಹೇಳ್ತಾ ಇದ್ದಾರೆ ಅಲ್ಲಿ, ಏನು, 1 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಈಚ್ ಆಫ್ ದಿ ಡಿಜಿಟ್ಸ್ ವಿಚ್ ಈಸ್ ಗ್ರೇಟರ್ ದ್ಯಾನ್ 5. ಸೊ ಗ್ರೇಟರ್ ದ್ಯಾನ್ 5 ಇದ್ರೆ 1ಅನ್ನು ಸಬ್ಸ್ಟ್ರಾಕ್ಟ್ ಮಾಡಿ, ಲೆಸ್ ದ್ಯಾನ್ 5 ಇದ್ರೆ 1 ಆ್ಯಡ್ ಮಾಡಿ. then how many digits are repeating in the number thus formed. ಹಾಗಾದರೆ ಎಷ್ಟು ಡಿಜಿಟ್ಸ್ಗಳು ಫಾರ್ಮೇಷನ್ ಆಗಿರುವಂತಹ ನಂಬರಲ್ಲಿ ರಿಪೀಟ್ ಆಗ್ತಾ ಇದ್ದಾವೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಆ ಕ್ವಶನ್ಸ್ ಏನಿದೆ ಅದನ್ನು ಬರ್ಕೊಳ್ಳೋಣ. ಸೊ 3 9 6 8, ಸೊ 3 9 6 8. ನೆಕ್ಸ್ಟ್ 2 1 4 7, 2
1 4 7. ಸೊ ಇದನ್ನು ಅವ್ರು ನಿಮಗೆ ಯಾವುದೋ ಒಂದು ಅರೇಂಜ್ಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. 1 is added to each of the digits which is less than 5. 5ಕ್ಕಿಂತ ಕಡಿಮೆ ಇದ್ದರೆ 1 ಆ್ಯಡ್ ಮಾಡಿ. 1 is subtracted from the digits each which is greater than 5. ಸೊ ಗ್ರೇಟರ್ ದ್ಯಾನ್ 5 ಇದ್ರೆ 1 ಸಬ್ಸ್ಟ್ರಾಕ್ಟ್ ಮಾಡಿ, ಲೆಸ್ ದ್ಯಾನ್ 5 ಇದ್ರೆ 1 ಆ್ಯಡ್ ಮಾಡಿ. 3 ಈಸ್ ಲೆಸ್ ದ್ಯಾನ್ 5, 1 ಆ್ಯಡ್ ಮಾಡಿದರೆ 4 ಆಯಿತು. 9 ಗ್ರೇಟರ್ ದ್ಯಾನ್ 5, 1 ಮೈನಸ್ ಮಾಡಿದರೆ 8 ಆಯಿತು. 6 ಗ್ರೇಟರ್ ದ್ಯಾನ್ 5, 1 ಮೈನಸ್ ಮಾಡಿದರೆ 5 ಆಯಿತು. 8 ಗ್ರೇಟರ್ ದ್ಯಾನ್ 5, 1 ಮೈನಸ್ ಮಾಡಿದರೆ ನಿಮಗೆ 7. 2 ಅನ್ನೋದು ಲೆಸ್ ದ್ಯಾನ್ 5, ಹಾಗಾಗಿ ಆ್ಯಡ್ ಮಾಡಬೇಕು. 3 ಆಗುತ್ತೆ. 1 ಇರೋದಕ್ಕೆ 1 ಆ್ಯಡ್ ಮಾಡಿದ್ರೆ 2 ಆಯಿತು. 4ಗೆ 1 ಆ್ಯಡ್ ಮಾಡಿದ್ರೆ 5 ಆಗುತ್ತೆ. 7 ಈಸ್ ಗ್ರೇಟರ್ ದ್ಯಾನ್ 5 ಅಂದರೆ -1 ಮಾಡಿದರೆ ನಿಮಗೆ 6 ಆಗುತ್ತೆ. ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಸೊ 5ಕ್ಕಿಂತ ಕಡಿಮೆ ಇದ್ದರೆ 1 ಆ್ಯಡ್ ಮಾಡಿರಿ. 3 5ಗಿಂತ ಕಡಿಮೆ ಇದೆ ಅಥವಾ ಲೆಸ್ ದ್ಯಾನ್ 5, 3 ಇರೋದು +1 4 ಆಗುತ್ತೆ. 9 ಗ್ರೇಟರ್ ದ್ಯಾನ್ 5 ಇದ್ದರೆ ಮೈನಸ್ ಮಾಡಿ. ಸೊ ಅದನ್ನೇ ಅವ್ರು ಹೇಳಿರೋದು ಸಬ್ಸ್ಟ್ರಾಕ್ಟೆಡ್. ಅಲ್ಲಿಗೆ 9ಅಲ್ಲಿ 1 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 8, 6 ಗ್ರೇಟರ್ ದ್ಯಾನ್ 5 -1 ಮಾಡಿದ್ರೆ 5, 8 ಗ್ರೇಟರ್ ದ್ಯಾನ್ 5 -1 ಮಾಡಿದ್ರೆ 7, 2 ಲೆಸ್ ದ್ಯಾನ್ 5 +1 ಮಾಡಿದ್ರೆ 3, 1 ಈಸ್ ಲೆಸ್ ದ್ಯಾನ್ 5 +1 ಮಾಡಿದ್ರೆ 2, 4 ಈಸ್ ಲೆಸ್ ದ್ಯಾನ್ 5 1 ಆ್ಯಡ್ ಮಾಡಿದ್ರೆ 5, 7 ಈಸ್ ಗ್ರೇಟರ್ ದ್ಯಾನ್ 5 1 ಮೈನಸ್ ಮಾಡಿದರೆ 6. ನೆಕ್ಸ್ಟ್ ಏನು ಕೇಳಿದ್ದಾರೆ? ಸೊ 5, ದೆನ್ ಹೌ ಮೆನಿ ಡಿಜಿಟ್ಸ್ ಆರ್ ರಿಪೀಟಿಂಗ್ ಇನ್ ದಿ ನಂಬರ್ ದಸ್ ಫಾರ್ಮ್ಡ್. ಸೊ ಇದರಲ್ಲಿ ರಿಪಿಟೇಷನ್ ಆಗ್ತಾ ಇರುವಂತಹ ಡಿಜಿಟ್ಸ್ ಯಾವುದು ಅಥವಾ ಎಷ್ಟು ಡಿಜಿಟ್ಸ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಹೌ ಮೆನಿ ಡಿಜಿಟ್ಸ್ ಅಂತ ಕೇಳಿದರೆ ಎಷ್ಟು ಡಿಜಿಟ್ಸ್ ರಿಪೀಟ್ ಆಗ್ತಾ ಇದ್ದಾವೆ ಅಂತ. ಸೊ ನಿಮಗೆ ಕೇಳಿರೋದು ಅದನ್ನೇ ಇಲ್ಲಿ, ಹೌ ಮೆನಿ ಡಿಜಿಟ್ಸ್ ರಿಪೀಟಿಂಗ್ ಇನ್ ದಿ ನಂಬರ್ ದಸ್ ಫಾರ್ಮ್ಡ್. ರಿಪೀಟ್ ಆಗ್ತಾ ಇರೋದು ಎಷ್ಟು ಡಿಜಿಟ್? 5 2 ಸಲ ಇದೆ ಅಂದರೆ 5 ರಿಪೀಟ್ ಆಗ್ತಾ ಇದೆ ನಿಮಗೆ. ಇದು ರಿಪೀಟ್ ಆಗ್ತಾ ಇದೆ. ನೆಕ್ಸ್ಟ್ 5 ಬಿಟ್ಟು ಬೇರೆ ಯಾವ್ದಾದ್ರು ರಿಪೀಟ್ ಆಗ್ತಾ ಇದೆಯಾ? ಇಲ್ಲ, 5 ಮಾತ್ರ ರಿಪೀಟ್ ಆಗ್ತಾ ಇದೆ ಅಂದರೆ ಓನ್ಲಿ 1 ಈಸ್ ಯುವರ್ ಆನ್ಸರ್. ನಿಮ್ಮ ಆಪ್ಷನ್ ಸಿ ಆನ್ಸರ್ ಓನ್ಲಿ 1 ಅಥವಾ 1 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಯಾಕಂದರೆ 5 ಮಾತ್ರ ರಿಪೀಟ್ ಆಗ್ತಾ ಇದೆ. ಸೊ ಬೇರೆ ಯಾವುದೂ ಕೂಡ ರಿಪೀಟ್ ಆಗ್ತಾ ಇಲ್ಲ. ಹಾಗಾಗಿ ಆಪ್ಷನ್ ಸಿ ಆನ್ಸರ್ 1. 5 ಮಾತ್ರ ರಿಪೀಟ್ ಆಗ್ತಾ ಇರೋದು. ಮತ್ತೆ ಬೇರೆ ಯಾವುದು ಕನ್ಸಿಡರ್ 4 ಇಲ್ಲ, 8 ಇಲ್ಲ, 7 3 2 ಯಾವುದು ಕೂಡ ರಿಪೀಟ್ ಆಗ್ತಾ ಇಲ್ಲ. 5 ಮಾತ್ರ 2 ಟೈಮ್ಸ್ ರಿಪೀಟ್ ಆಗ್ತಾ ಇದೆ ಅಂದರೆ ಅವರು ಅದನ್ನೇ ಕೇಳಿರೋದು ಎಷ್ಟು ಡಿಜಿಟ್ಸ್ಗಳು ರಿಪೀಟ್ ಆಗ್ತಾ ಇದ್ದಾವೆ. ಸೊ ಒಂದೇ ಡಿಜಿಟ್ಸು 5 ಅನ್ನೋದು ರಿಪೀಟ್ ಆಗ್ತಾ ಇದೆ. ಸೊ ಅದೇ ರೀತಿ ನೀವು ಸ್ಪೀಡಾಗಿ ಸಾಲ್ವ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಅಗೈನ್, ಸೊ 2 ಕ್ವಶನ್ಸನ್ನ ನಂಬರ್ ಬೇಸ್ ಮೇಲೆ ನೋಡಿದ್ರಿ. ಇದು ನಂಬರ್ ಬೇಸ್ ಮೇಲೆ ಇಲ್ಲ, ಮತ್ತೆ ವರ್ಡ್ ಬೇಸ್ ಮೇಲೆ ಅಥವಾ ಇನ್ನೊಂದು ಯಾವುದೋ ಕಂಡೀಷನ್ಸ್ ಬೇಸ್ ಮೇಲೆ ಇರುವಂಥದ್ದು. ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್, ಯಾವುದೋ ಒಂದು ಕೋಡ್ ಲ್ಯಾಂಗ್ವೇಜಲ್ಲಿ LUJAKAHUನ ಯಾವುದೋ ರೀತಿ ಕೋಡಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು. ಸೊ LUJAKAHU ಮೀನ್ಸ್ ವಿಲ್ ಯು ಮೀಟ್ ಅಸ್. Then next LUKAHUPA means will you sold us. Then what is the code of meet in this code language? ಮೀಟಿಗೆ ಹಾಗಾದರೆ ಏನು ಕೋಡ್ ಬರುತ್ತೆ? ಸೊ ಡೈರೆಕ್ಟಾಗಿ ಮಾಡ್ಬೋದು. ಎಕ್ಸಾಮಲ್ಲಿ ನೀವು ಬರ್ಕೊಳ್ಳೋಕೆ ಹೋಗಬೇಡಿ, ಬಟ್ ಇಲ್ಲಿ ಬೇಕಾದರೆ ಗೊತ್ತಾಗದೇ ಇರೋರು ಬರ್ಕೊಳ್ಳಿ. ಸೊ ಗೊತ್ತಿದ್ದವರು ಆಲ್ರೆಡಿ ನೀವು 30 ಸೆಕೆಂಡ್ಸಲ್ಲಿ ಈ ಕ್ವಶನ್ಸನ್ನು ಟ್ರೈ ಮಾಡಿ. ಸೊ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು? LUJAKAHU. ಸೊ ಏನಂತೆ? ವಿಲ್ ಯು ಮೀಟ್ ಅಸ್, ವಿಲ್ ಯು ಮೀಟ್ ಅಸ್. ಅದೇ ರೀತಿ ನೆಕ್ಸ್ಟ್ ಮತ್ತೊಂದೇನೋ ಹೇಳಿದ್ದಾರೆ, LUKAHUPA ವಿಲ್ ಯು ಸೋಲ್ಡ್ ಅಸ್, ವಿಲ್ ಯು ಸೋಲ್ಡ್ ಅಸ್. ಸೊ ನಿಮಗೆ ಕೇಳಿರೋದು ಯಾವುದಕ್ಕೆ? ಮೀಟಿಗೆ ಏನು ಕೋಡ್ ಬರುತ್ತೆ ಅಂತ. ಸೊ ಇಲ್ಲಿ LU ಕಾಮನ್ ಇದೆ, KA ಕಾಮನ್ ಇದೆ, HU ಕಾಮನ್ ಇದೆ. ಸೊ ಹಾಗಾದರೆ ಇದರಲ್ಲಿ ಯಾವ್ದು ಕಾಮನ್ ಇದೆ ಚೆಕ್ ಮಾಡ್ಕೊಳ್ಳಿ. ರಿಮೈನಿಂಗ್ ನಿಮಗೆ ಮೀಟಿಗೆ ಸಿಗುವಂಥ ಕೋಡ್ ಆಗಿರಲೇಬೇಕು. ಸೊ LU ಕಾಮನ್ ಇದೆ. ಹಾಗಾದರೆ ಇಲ್ಲೂ ಕೂಡ ವಿಲ್ ಮತ್ತು ವಿಲ್ ಕಾಮನ್ ಇದೆ. ನೆಕ್ಸ್ಟು KA ಕಾಮನ್ ಇದೆ. ಸೊ ಹಾಗಾದರೆ ಇಲ್ಲೂ ಕೂಡ U ಮತ್ತು U ಕಾಮನ್ ಇದೆ. ನೆಕ್ಸ್ಟು HU ಕಾಮನ್ ಇದೆ. ಸೊ ಇಲ್ಲೂ HU ಇದೆ, ಇಲ್ಲೂ HU ಇದೆ. ಸೊ ಹಾಗಾದರೆ ಇಲ್ಲಿ ಯಾವ್ದು ಕಾಮನ್ ಇದೆ? ನೆಕ್ಸ್ಟ್ ಅಸ್ ಮತ್ತು ಅಸ್ ಕಾಮನ್ ಇದೆ. ಮೀಟ್ ಇಲ್ಲಿದೆ, ಇಲ್ಲಿಲ್ಲ. ಸೋಲ್ಡ್ ಇಲ್ಲಿದೆ, ಇಲ್ಲಿಲ್ಲ. ಸೊ ಹಾಗಾದರೆ ಮೀಟ್ ಅನ್ನೋದಕ್ಕೆ ರಿಮೈನಿಂಗ್ ಇಲ್ಲಿ ಉಳಿದಿರೋದು ನಿಮಗೆ ಯಾವುದು? JA. ಹಾಗಾದ್ರೆ ಇಲ್ಲಿ ಯಾವ ವರ್ಡ್ ಉಳಿಯಿತು? ಮೀಟ್. ಅದೇ ರೀತಿ ಸೋಲ್ಡಿಗೆ ಏನು ಕೋಡಿಂಗ್ ಅಂತ ಕೇಳಿದರೆ PA ಅನ್ನೋದು ಸೋಲ್ಡಿಗೆ ಆಗ್ತಾ ಇತ್ತು. ಕೇಳಿರುವಂಥದ್ದು ಯಾವುದಕ್ಕೆ ಚೆಕ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಕೋಡ್ ಆಫ್ ಮೀಟ್ ಇನ್ ದಿಸ್ ಕೋಡ್ ಲ್ಯಾಂಗ್ವೇಜ್? ಹಾಗಾದರೆ ಮೀಟಿಗೆ ಇಲ್ಲಿ ವರ್ಡ್ ಮೀಟ್ ಬ್ಯಾಲೆನ್ಸ್ ಉಳಿದಿದೆ, ಇಲ್ಲಿ ಯಾವುದು ಉಳಿದಿದೆ? JA. ಹಾಗಾದರೆ ನಿಮ್ಮ ಆನ್ಸರು ಆಪ್ಷನ್ ಎ, ಆನ್ಸರ್ JA ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಹಾಗಾಗಿ
ನೀವು ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ 100% ಸ್ಪೀಡಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಸೊ ಮುಂಬರುವಂಥ ಎಕ್ಸಾಮ್ ನಿಮಗೂ ಕೂಡ ಈಸಿ ಆಗಿರುತ್ತೆ ಅಂತ ಹೇಳ್ತಾ, ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಚಾನಲ್ ಇದೆ, ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಮೆಟೀರಿಯಲ್ಸ್ ಅವೈಲೇಬಿಲಿಟಿ ಇರುತ್ತೆ. ಸೊ ಆ ಮೆಟೀರಿಯಲ್ಸನ್ನು ಕೂಡ ಯೂಸ್ ಮಾಡಿಕೊಂಡು ಮುಂಬರುವಂತಹ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಿ ಅಂತ ಹೇಳ್ತಾ, ಅಥವಾ ನಮ್ಮದೇ ಆದಂತಹ ಯೂಟ್ಯೂಬ್ ಚಾನಲ್ ಇದೆ, ಅದೇ ರೀತಿ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಸೊ ನೀವು ಏನು ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ನಿಮ್ಮ ಪ್ರಿಪ್ರೇಷನನ್ನು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಬೇಕಾದಷ್ಟು ಟೈಮ್ ಇದೆ. ಮುಂಬರುವಂತಹ SBI ಕ್ಲರ್ಕನ್ನು ನೀವು ಕೂಡ ಕ್ರ್ಯಾಕ್ ಮಾಡ್ಬೋದು. ಸೊ ನಿಮ್ಮಲ್ಲೂ ಆ ಎಬಿಲಿಟಿ ಇದೆ. ಸೊ 100% ಒಂದು ಪ್ಲಾನ್ ಆ್ಯಂಡ್ ಸ್ಟ್ರಾಟಜಿಯೊಂದಿಗೆ ಮೂವ್ ಆಗಿದ್ದೆ ಅದರಲ್ಲಿ ಮುಂಬರುವಂಥ SBI ಕ್ಲರ್ಕ್ ನಿಮ್ಮದೇ ಆಗಿರುತ್ತೆ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.